ಫ್ರೆಂಡ್ಸ್, ಇದು ಬಂದ್ಬಿಟ್ಟು ಗುರುವಾರ ಮಧ್ಯಾಹ್ನದಿಂದ ನಾನು ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ಲಾಗ್ನ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಪಾಪುಗೆ ಅಂದರೆ ಅವನಿಗೆ ಸ್ವಲ್ಪ ಶೀತ ಕೆಮ್ಮಾಗ್ಬಿಟ್ಟಿದೆ ಅಂತೇಳಿ ನಾವು ಸ್ನಾನ ಮಾಡಿಸಿಲ್ಲ. ಸೊ ಹಾಗಾಗಿ ಏನಾಯಿತು ಅಂತಂದರೆ ಅವನಿಗೆ ನಿದ್ದೆ ಸರಿಯಾಗಿ ಆಗ್ತಾಯಿಲ್ಲ. ಮಕ್ಕಳಿಗೆ ಸ್ನಾನ ಏನಾದರೂ ಮಕ್ಕಳಿಗೆ ಒಂದಿನ ಬಿಟ್ಟು ಒಂದಿನ ಅಟ್ಲೀಸ್ಟ್ ಒಂದಿನ ಬಿಟ್ಟು ಒಂದಿನ ಸ್ನಾನ ಮಾಡಿಸ್ಬೇಕು. ಯಾಕೆಂದರೆ ರೈನಿ ಸೀಸನ್ ಆಗಿರೋದ್ರಿಂದ ಇನ್ನು ಜಾಸ್ತಿ ಕೋಲ್ಡು ಆ ಥರ ಏನಾದರೂ ವೆದರು ಜಾಸ್ತಿ ಕ್ಲೌಡಿ ಆಗಿದ್ದರೆ ಇನ್ನು ತಣ್ಣಗೆ ಏನಾದರೂ ಗಾಳಿ ಬೀಸ್ತಾ ಇದ್ದರೆ ಸೊ ಅಂಥ ಟೈಮಲ್ಲಿ ಒಂದು 2 ಡೇಸ್ ಬಿಟ್ಟು ಸ್ನಾನ ಮಾಡಿಸ್ಬೋದು. ಬಟ್ ಹಾಗೆ ಫ್ರೆಂಡ್ಸ್, ನನಗೆ ಶೀತ ಕೆಮ್ಮಾಗಿರೋದ್ರಿಂದ ನಾನು ಒಂದು 3-4 ಡೇಸ್ ಗ್ಯಾಪ್ ಆಗ್ತಿದೆ. ಹಾಗಾಗಿ ಅವನು ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ. ಸೊ ಹಾಗಾಗಿ ನಿದ್ದೆ ಮಾಡೋಕ್ಕಿಲ್ಲ, ಅವ್ರ ಜೊತೆಗೆ ನನಗೂ ನಿದ್ದೆ ಕೂಡ ಆಗ್ತಾಯಿಲ್ಲ. ಹಾಗಾಗಿ ನಾನು ಒಂದು ಹಾಫ್ ಆನ್ ಅವರ್ ಅವನ ಜೊತೆಗೇ ರೆಸ್ಟ್ ಮಾಡಿ ಹಾಗೆ ಎದ್ದೊಳ್ತಾ ಇದ್ದ ಅವನು. ನಿದ್ದೆ ಮಾಡಿ ಒಂದು ಕೋಳಿ ನಿದ್ದೆ ಅಂತಾರಲ್ಲ ಫ್ರೆಂಡ್ಸ್, ಆ ಥರ. ಸೊ ಸ್ವಲ್ಪ ನಿದ್ದೆ ಮಾಡಿ ಎದ್ದೊಳ್ತಾ ಇದ್ದ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಅವನ ಜೊತೆನೇ ನಿದ್ದೆ ಮಾಡಿ ನನ್ನ ಮಗನ ಮಲಗಿಸಿ ತಟ್ಟಿ ಇವಾಗ ಒಂದು ಸ್ವಲ್ಪ ಮಲಗಿದ್ದಾನೆ. ನಾನಂದರೆ ನಿಧಾನಕ್ಕೆ ಎದ್ಬರೋಣ ಅಂತ ಬರ್ತೀನಿ ಫ್ರೆಂಡ್ಸ್, ಆದರೆ ಅವನು ಏನು ಮಾಡಿಬಿಡ್ತಾನಂದರೆ ಪಟ್ ಅಂತ ಎದ್ಬಿಡ್ತಾನೆ. ಅಷ್ಟು ಸೆನ್ಸಿಟಿವ್ ಆಗಿಬಿಟ್ಟಿದ್ದಾನೆ. ನಿದ್ದೆ ಸ್ನಾನ ಮಾಡಿಲ್ಲ ಅಂದರೆ ಮಕ್ಕಳನ್ನ ಸ್ವಲ್ಪ ಸುಧಾರಿಸೋದು ತುಂಬಾ ಕಷ್ಟ ಅಂತ ಹೇಳ್ಬೋದು. ಯಾಕೆಂದರೆ ಅವರಿಗೂ ಕೂಡ ನಿದ್ದೆ ಇರೋಲ್ಲ, ಜೊತೆಗೆ ನಮಗೂ ಕೂಡ ನಿದ್ದೆ ಇರೋಲ್ಲ. ಒಂಥರ ಏನೋ ಒಂಥರ ನಿದ್ದೆ ಇಲ್ದಿರೋದಕ್ಕೂ ಅದಕ್ಕೂ ಮತ್ತು ಅವ್ರು ನಿದ್ದೆ ಮಾಡದೆ ಫ್ರೆಂಡ್ಸ್ ಇನ್ನೊಂದು ನನ್ನ ದೊಡ್ಡ ಮಗನಿಗೂ ಕೂಡ ಊಟ ಮಾಡಿಸ್ತಾನೆ ಇರಬೇಕಂತಲ್ಲ, ಬೆಳಗ್ಗೆ ಮಧ್ಯಾಹ್ನ ಮತ್ತು ರಾತ್ರಿ ಊಟ ಮಾಡಿಸ್ಬೇಕು. ಬೆಳಗ್ಗೆ ನನ್ನ ಮಗ ಎದ್ದೇಳೋದು ಕೂಡ ಲೇಟು. ಸೊ ಇವತ್ತಂತೂ ನನ್ನ ಮಗನಿಗೆ ಚಿಕ್ಕ ಮಗನಿಗೆ ಸ್ನಾನ ಮಾಡಿಸಿದೆ. ಅವನಂತೂ ಸಿಕ್ಕಾಬಟ್ಟೆ ಇನ್ನು ನಿದ್ದೆ ಮಾಡದಿರೋದಕ್ಕೂ ಹಾಗೆ ಇವನಿಗೆ ಊಟ ಮಾಡಿಸಿದ್ದಕ್ಕೂ ಹಾಗೆ ನನಗೆ ಕೂಡ ತುಂಬಾ ಹೊಟ್ಟೆ ಹಸಿವು ಆಗಿಬಿಟ್ಟಿತ್ತು ಫ್ರೆಂಡ್ಸ್. ಸಿಕ್ಕಾಬಟ್ಟೆ ಹೊಟ್ಟೆ ಹಸಿವು ಆಗಿಬಿಟ್ಟಿತ್ತು. ಆಯಿತು, ಆಮೇಲೆ ಅದರಲ್ಲೂ ಅವ್ನು ಫೀಡ್ ಮಾಡ್ತಾ ಇರ್ತಾನೆ. ಆದರೆ ಇವತ್ತು ನಾವು ಎಲ್ಲ ಊಟ ಮಾಡ್ಕೊಳ್ಳೋಷ್ಟರಲ್ಲಿ ಅಂದರೆ ಅಮ್ಮ ಅಡುಗೆನೇ ಮಾಡಿದ್ರು ನನಗೆ. ತರಕಾರಿ ಅಂದರೆ ಕ್ಯಾರೆಟು ಮತ್ತು ಬೀನ್ಸ್ ಎಲ್ಲ ಹಾಕಿ ಸಾಂಬಾರು ಮಾಡಿ ರೈಸ್ ಮಾಡಿದ್ರು. ಸೊ ತಿನ್ಕೊಳ್ಳೋಷ್ಟರಲ್ಲಿ ಒಂದು 12:15 1 ಗಂಟೆ ಹತ್ತತ್ರ ಆಗ್ಬಿಡ್ತು ಫ್ರೆಂಡ್ಸ್. ಒಂಥರ ಕಿರಿಕಿರಿ ಪಾಪಗೂ. ಏನು ಬಂಗಾರ, ನಿಂಗೆ ಹೊಟ್ಟೆ ಹಸಿವಾಯ್ತಾ? ಹಾಗೆ ಫ್ರೆಂಡ್ಸ್, ಇನ್ನು ಬ್ಯಾಕ್ಗ್ರೌಂಡಲ್ಲಿ ಏನೋ ಅನ್ಕೋಬೇಡಿ, ಯಾಕೆಂದರೆ ಇವೆಲ್ಲ ಒಣಗಿರೋ ಬಟ್ಟೆನೇ. ಬಟ್ ಏನಾಗ್ಬಿಟ್ಟಿದೆ ಅಂದರೆ ಇರುವೆ ಆಗಿಬಿಟ್ಟಿದೆ. ಸೊ ಸಿಕ್ಕಾಪಟ್ಟೆ ಇರುವೆ ಇಲ್ಲೇ ತಂತಿ ಮೇಲೆಲ್ಲ ಓಡಾಡ್ತವೆ ಇರುವೆಗಳು. ಸೊ ಹಾಗಾಗಿ ಅಮ್ಮ ಮತ್ತೆ ಹಾಕಿದ್ದಾರೆ, ಬಿಸಿಲು ಬಂದರೆ ಹಾಕೋಣ ಅಂತೇಳಿ. ಇನ್ನು ಏನು ಮುದ್ದು ಹಾಯ್ ಎಲ್ಲ ಎಲ್ರಿಗ ಹಾಯ್. ಹಾಗಾಗಿ ಫ್ರೆಂಡ್ಸ್, ಇನ್ನು ನನ್ನ ಮಗನಿಗೂ ಕೂಡ ತಿನ್ನಿಸಿದೀವತ್ತು ತುಂಬಾ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಸೊ ಹಾಗೆ ಫ್ರೆಂಡ್ಸ್, ಸ್ವಲ್ಪ ವೆದರು ಕೂಡ ಸ್ವಲ್ಪ ಬಿಸಿಲು ಬರ್ತಾ ಇದೆ. ಆ್ಯಕ್ಚುಲಿ ನೋಡ್ಬೋದು ಬಿಸಿಲು ಕೂಡ ಬರ್ತಾ ಇದೆ, ಪರವಾಗಿಲ್ಲ. ಇವತ್ತು ಅಷ್ಟೊಂದು ಇನ್ನೂ ಮಳೆ ಇಲ್ಲ. ಹಾಗೆ ಫ್ರೆಂಡ್ಸ್, ಇನ್ನು ತಲೆ ಕೂದಲು ಉದುರಲಿಕ್ಕೂ ಕೂಡ ಶುರುವಾಗಿದೆ. ಸೊ ಸ್ವಲ್ಪ ಹೇರ್ ಕೇರ್ ತುಂಬಾ ಇಂಪಾರ್ಟೆಂಟು ಈ ಟೈಮಲ್ಲಿ ಅಂತಲೇ ಹೇಳ್ಬೋದು. ಸೊ ಹಾಗೆ ನನಗಿನ್ನ ಏರ್ ಫಾಲು ಸ್ಟಾರ್ಟ್ ಆಗಿದ್ದು ಆಫ್ಟರ್ 3 ಮಂತ್ಸ್ ಫ್ರೆಂಡ್ಸ್. ಡೆಲಿವರಿ ಆಗಿ 3 ಮಂತ್ ಮೇಲೆ ನೋಡಿ ನನಗೆ ಏರ್ ಫಾಲ್ ಆಗ್ತಾಯಿದೆ. ಹಿಂಗೆ ಅಂದರೆ ಫ್ರೆಂಡ್ಸ್, ಜಸ್ಟ್ ನನಗೆ ಈ ಥರ ನೋಡಿ, ಈ ಥರ ಅಂದರೆ ನನಗೆ ಫುಲ್ಲು ಹಿಂಗೆ ಬುಡದ ಸಮೇತ ಕೂದಲು ಬರ್ತಾಯಿದೆ. ನಂಗೆ ತುಂಬಾ ಬೇಜಾರಾಗ್ತಾಯಿದೆ. ಆ್ಯಕ್ಚುಲಿ ತಲೆನೇ ಬಾಚೋದು ಬೇಡ ಅಂತ ಅಂದ್ಕೊಳ್ತೀನಿ. ಬಟ್ ಏನು ಮಾಡೋಕ್ಕಾಗಲ್ಲ, ತಲೆ ತುಂಬ ಸಿಕ್ಕಿಡಿತಾ ಇದೆ. ಈ ಟೈಮಲ್ಲಿ ಬಾಣಂತಿ ಟೈಮಲ್ಲಿ ತಲೆ ಕೂದಲು ಸಿಕ್ಕಿರೋದು ಹೇರ್ ಫಾಲ್ ಆಗೋದು ತುಂಬಾ ಇರುತ್ತೆ. ಸೊ ಹಾಗೆ ನನಗೆ 3 ಮಂತ್ಸ್ ಮೇಲೆ ನನಗೆ ಹೇರ್ ಫಾಲ್ ಸ್ಟಾರ್ಟ್ ಆಯಿತು. ಬಾ ಮನೆ ಕೂರ್ಚೋಣ. ಏನು ಬಂಗಾರ ಬೂವಾ ಯಾವಾಗ ಮಗನ ಯಾವಾಗಲೂ ವಿಡಿಯೋ ಮಾಡ್ಬೇಡ ಅಂತ ಹೇಳ್ತಿರ್ತೀಯ ನೀನು. ಹೋಗು, ತಲೆ ಹಚ್ಕೋಬೇಕು ಗೊತ್ತಾ? ಹಾಗೆ ಫ್ರೆಂಡ್ಸ್, ಇನ್ನು ಅಮ್ಮ ಅಷ್ಟನ್ನ ಬಿಟ್ಟು ಬಂದಿದ್ರು ತೋಟದಲ್ಲಿ ಸೋರ್ಕೊಂಬರೋಣ ಅಂತ ಹೋಗಿದ್ರೆ. ಇನ್ನು ನನ್ನ ಮಗ ಮಲಗಿದ್ದಾನಲ್ಲ, ಸ್ವಲ್ಪ ತಲೆ ಸಿಕ್ಕೆಲ್ಲ ಬಿಡಿಸ್ಕೊಂಬಿಡೋಣ. ತಲೆ ಕೂದಲು ಉದುರುತ್ತಿರೋದ್ರಿಂದ ನನಗಂತೂ ತುಂಬಾ ಬೇಜಾರಾಗ್ತಾ ಇದೆ ತಲೆ ಬಸ್ಲಿಕ್ಕೆ. ಎಷ್ಟೊಂದು ಏರ್ ಫಾಲ್ ಆಗ್ತಿದೆ ಫ್ರೆಂಡ್ಸ್. ನಿಮಗೆ ಎಷ್ಟು ಮಂತ್ ಮೇಲೆ ಏರ್ ಫಾಲ್ ಆಗ್ತಿದೆ ಅಂತೇಳಿ ಕಮೆಂಟ್ ಮಾಡಿ. ಪೋಸ್ಟ್ ಪ್ರೆಗ್ನೆನ್ಸಿ ಅವ್ರು ಏನಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಸ್ವಲ್ಪ ತಲೆ ಬಾಚಿಕೊಂಡು ಇನ್ನು ನನ್ನ ದೊಡ್ಡ ಮಗನಿಗೆ ತಿಳಿಸ್ತೀನಿ. ನೋಡೋಣ ನನ್ನ ಮಗ ಮತ್ತೆ
ಚಿಕ್ಕ ಮಗ ಎದ್ದಾಳೋ ಚಾನ್ಸಸ್ ತುಂಬ ಇದೆ. ಆ ಗ್ಯಾಪಲ್ಲಿ ಸ್ವಲ್ಪ ತಲೆ ಬಚ್ಕೊಂಡ್ಬಿಡ್ತೇನೆ. ಬರೀ ಇಂಥದೆಯಾ? ಅಯ್ಯೋ ರೋಜಾ, ತುಂಬಾ ಹೊಟ್ಟೆ ಹಸ್ವಾಗ್ತಿದ್ಯಾ? ಏನ್ ನಾಟಕ ಮಾಡ್ತೀಯ ಬಂಗಾರಿ ನೀನು? ನಾಟಕ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಬೋ ತಿನ್ನಿಸ್ತೀನಿ, ರೆಡಿ ಮತ್ತೆ ಬೋ ತಿನ್ನಿಸ್ತೀನಿ. ನೀನ್ ಕೇಳಿ ಅಂತ ಕೇಳ್ಬಿಟ್ಟ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಗ್ಬೇಡಿ. ಸರಿ ಮಗ ನಡಿ, ಸ್ವಲ್ಪ ತಲೆ ಬಚ್ಕೊಂಡ್ ಬರ್ತಿದ್ನಾ. ಸಣ್ಣ ತಮ್ಮ ಎದ್ಬಿಡ್ತಾನೆ, ತಮ್ಮಣಿ ಎದ್ದಾಳ್ತಾನೆ ಮಗ್ನೆ. ಅದಕ್ಕೆ ನೀನು ಒಂದ್ ಸ್ವಲ್ಪ ಟಿವಿ ನೋಡು, ಸಿಕ್ ಬಿಡ್ಸ್ಕೊಂಬರ್ತೀನಿ ಆಯ್ತಾ? ನೋಡೋಣ, ಸರಿ ಬಿಡು. ನಿನಗೆ ತಿನ್ಸ್ಬಿಟ್ಟೆ, ನಾನು ತಲೆ ಬಚ್ಕೊಂತೀನಿ ಆಯ್ತಾ? ಏನೋ ಫಸ್ಟ್ ನನಗೆ ತಿನ್ನಿಸ್ಬಿಡ್ತೀನಿ, ಆಮೇಲೆ ತಲೆ ಬಚ್ಕೊಂತೀನಿ. ಆಮೇಲೆ ತಲೆ ಸಿಕ್ಕಾದ್ರೂ ಪರವಾಗಿಲ್ಲ, ಏರ್ಫಾಲ್ ಆದ್ರೂ ಪರವಾಗಿಲ್ಲ. ಆಮೇಲೆ ಬಾಚೆ ತಿಂತ ಕುತ್ಕೊಂಡು ನನ್ನ ಸಣ್ಣ ಮಗ ಎದ್ದು ಆಮೇಲೆ ನನ್ನ ದೊಡ್ಡ ಮಗನಿಗೂ ಕೂಡ ಆಮೇಲೆ ಊಟ ತಿನ್ಸ್ಲಿಕ್ಕೆ ಆಗಲ್ಲ ನಾನು. ಆಮೇಲೆ ಅಯ್ಯೋ ನನ್ನ ದೊಡ್ಡವನಿಗೆ ತಿನ್ಸೋಕೆ ಊಟ ತಿನ್ಸಕ್ಕಾಗ್ತಾಯಿಲ್ಲ, ಇವ್ನು ನೋಡಿದ್ರೆ ಮಲ್ಕೊಂತಿಲ್ಲ ಅಂತೇಳಿ ಯಾಕೆ ಸ್ಟ್ರೆಸ್ ಮಾಡ್ಕೊಳ್ಳೋಣ, ಟೆನ್ಷನ್ ತಗೊಳ್ಳೋಣ. ಸೊ ದಟ್ ಹಾಗಾಗಿ ಫಸ್ಟ್ ತಿನ್ನಿಸ್ಬಿಡ್ತೀನಿ. ಗುಣಣ, ಫಸ್ಟ್ ಬೋವ ತಿನ್ನಿಸ್ತೀನಿ ನಿನಗೆ, ಓಕೆನಾ? ತಿಂತೀಯಾ? ನಾನೇ ತಿನ್ನಿಸ್ಬೇಕಲ್ಲ, ನೀನ್ ತಿಂತೀಯಾ? ವೆರಿ ಸ್ಮಾರ್ಟ್. ಸರಿ ಬಿಡ, ಆಯ್ತು. ನೀನ್ ತಿನ್ನು ಮಗ್ನೆ. ನೀನೇ ತಿನ್ನೋದು ಕಲಿತೀಯಾ? ನಾಳೆ ಕಲಿತೀಯಾ? ಹಾಗೆ ಫ್ರೆಂಡ್ಸ್, ಅವನು ಒಂದೊಂದು ಟೈಮ್ ಅವನೇ ತಿನ್ಕೊಂತಾನೆ, ಒಂದೊಂದ್ಸಲ ನಾನೇ ತಿನ್ನಿಸ್ಬೇಕು. ಸೊ ಹಾಗೆ ಫ್ರೆಂಡ್ಸ್, ನಾನು ನಿಮಗೆ ಮತ್ತೊಮ್ಮೆ ನನ್ನ ರೋಸ್ ನ್ಯಾಚುರಲ್ ಆಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತನ ತಿಳಿಸ್ತಾ, ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ನ ಇದುವರೆಗೆ ಸಬ್ಸ್ಕ್ರೈಬ್ ಆಗಿ ನೋಡ್ತೀರಾ, ನಿಮ್ಗೆಲ್ರಿಗೂ ನನ್ನ ಕಡೆಯಿಂದ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ, ಸೊ ಇವತ್ತಿನ ಲಾಗ್ನ ಕೂಡ ಶುರು ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ, ಓಕೆನಾ? ಇನ್ನು ನಾವು ಊಟನ ಸಂಭವಿಸ್ದೆ ನನ್ನ ಮಗಳಿಗೆ. ಜೊತೆಗೆ ನಾವು ಇನ್ನೇನು ಊಟ ಮಾಡ್ತಿದ್ವಿ ಅನ್ನೋಷ್ಟರಲ್ಲೇ ನಮ್ಮ ಅಪ್ಪಾಜಿಯವ್ರು ಕೂಡ ಬಂದರು ಸಿಟಿಯಿಂದ. ಸೊ ಒಂದಿಷ್ಟು ತಿಂಡಿ ಕೂಡ ತೊಗೊಂಬಂದಿದ್ರು ಊಟದ ಜೊತೆಗೆ. ಅದನ್ನು ಸ್ವಲ್ಪ ಸ್ನ್ಯಾಕು, ಸ್ವೀಟ್ಸು ಅದು ಕೂಡ ಎಲ್ಲ ಆಯಿತು. ಸೊ ದಟ್ ಇವಾಗ ಸ್ವಲ್ಪ ಹೇರ್ ಕೇರ್ ಮಾಡ್ಕೊಂಬಿಡೋಣ ಅಂತ. ಹಾಗೆ ಫ್ರೆಂಡ್ಸ್, ತಲೆ ಬಾಚ್ತಾ ಇರಬೇಕು. ನಾನು ಆಲ್ರೆಡಿ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ, ಹೇರ್ ಫಾಲ್ ಸ್ವಲ್ಪ ಕಂಟ್ರೋಲ್ ಆಗಬೇಕು ನಮಗೆ ಪೋಸ್ಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಅಂತೇಳಿ. ಆ ವಿಡಿಯೋನ ಒಂದ್ಸಲ ಚೆಕ್ ಮಾಡಿ, ಬೇಕಿದ್ರೆ ಕಮೆಂಟ್ ಮಾಡಿ, ಓಕೆನಾ? ನಾನು ಲಿಂಕ್ನ ಶೇರ್ ಮಾಡ್ತೀನಿ, ಆ ವಿಡಿಯೋ ಲಿಂಕ್ನ ಅಂತ ಹೇಳ್ತಾ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಫುಲ್ಲು ನೋಡ್ತಾ ಇರ್ಬೋದು ಹೇಗಾಗ್ಬಿಟ್ಟಿದೆ ಅಂತೇಳಿ. ಸಿಕ್ಕು ಸಿಕ್ಕಾಗ್ತಿದೆ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಸಿಕ್ಕಾಗ್ತಾ ಇದೆ ನೋಡಿ. ಇಲ್ಲಿ ಯಾರೋ ಒಬ್ರು ಬಂದಿದ್ದಾರೆ ಗೆಸ್ಟ್. ಏನು ಸುಬಣ? ಸೊ ಹಾಗಾಗಿ ಸ್ವಲ್ಪ ಬಿಡಿಸ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ಇನ್ನು ಮನೆ ಒಳಗಡೆ ಅಂತೂ ಬಾಚಂಗಿಲ್ಲ, ಸಿಕ್ಕಾಪಟ್ಟೆ ಏರ್ ಫಾಲ್ ಆಗ್ತಿದೆಯಲ್ಲ, ಎಲ್ಲಿ ಬೇಕಾದ್ರೆ ಬೀಳ್ತಾ ಇದೆ. ಹಾಗಾಗಿ ನೋಡಿ ಇಷ್ಟೊಂದಂತೂ ನಿಮಗೆ ಕಾಣಿಸ್ತಾ ಇರ್ಬೋದು. ಸೊ ಹಾಗಾಗಿ ಆಚೆ ಕುತ್ಕೊಂಡು ಸ್ವಲ್ಪ ತಲೆ ಬಾಚ್ಕೊಳ್ತೀನಿ. ನನ್ನ ಮಗ ಇಲ್ಲ, ನನ್ನ ಮಗ ನೋಡಿ ಊಟನೂ ಆಯಿತು, ಆಟ ಆಡ್ತಾ ಇದ್ದಾನೆ. ಅದ್ರಲ್ಲಿ ಇರೋ ತಿನ್ಬೇಡ ಮಗ್ನೆ, ಅದನ್ನೆಲ್ಲ ನೆಲ ಮೇಲೆ ಬರೀ ನಿಂಗೆ ಅದು ಟೇಸ್ಟ್ ಇರ್ತವೆ. ನಾನು ನೆಲ ಮೇಲೆ ಇರೋಕ್ಕಿಂತ ಮೇಲೆ ಜಾಸ್ತಿ ರುಚಿ ಇರುತ್ತೆ ನಿಮಗೆ. ತಲೆ ಕೂಡ ಬಾಚ್ಕೊಂಡೆ. ಹಾಗೆ ಇನ್ನು ಈ ಥರ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಥರ ಜಡೆ ಇನ್ಕೊಳ್ಳೋದು ಬೆಟ್ರು. ಇನ್ನು ತಲೆಗೆ ನಾನು ಕೊಬ್ಬರನೇ ಹಾಕಿ ಬಾಚ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಎಷ್ಟು ಏರ್ ಫಾಲ್ ಆಗಿದೆ ಅಂದರೆ ನಮ್ಮದು ನೋಡಿದ್ರೆ ನೀವೇ ಶಾಕ್ ಆಗಿಬಿಡ್ತೀರಾ ನೋಡಿ.
ಇಷ್ಟು ಏರ್ ಫಾಲ್ ಆಗಿದೆ ಅಂದರೆ ನಾನು ಬಾಚಿದಾಗಲೆಲ್ಲ ಇಷ್ಟು ಏರ್ ಫಾಲ್ ಆಗಿದೆ ಫ್ರೆಂಡ್ಸ್. ಫಸ್ಟು ಪ್ರೆಗ್ನೆನ್ಸಿಲಿ ನಂಗೆ ಇಷ್ಟೊಂದು ಏರ್ ಫಾಲ್ ಆಗಿರಲಿಲ್ಲ, ಬಟ್ ಏನೋ ಗೊತ್ತಿಲ್ಲ, ಸೆಕೆಂಡ್ ಪ್ರೆಗ್ನೆನ್ಸಿಲಿ ತುಂಬಾ ಏರ್ ಫಾಲ್ ಆಗಿದೆ. ಹಾಗೆ ನನ್ನ ಮಗ ಹೊಟ್ಟೆಲಿದ್ದಾಗ ನನಗೆ ಚೆನ್ನಾಗಿ ಹೇರ್ ಗ್ರೋತ್ ಆಯಿತು. ಎಷ್ಟು ಹೇರ್ ಗ್ರೋತ್ ಆಯಿತು ಅಷ್ಟು ಏರ್ ಫಾಲ್ ಆಗ್ತಾಯಿದೆ ನೋಡಿ, ಎಷ್ಟು ಬೇಜಾರಾಗುತ್ತೆ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಹ್ಯಾಪಿ ಬರ್ಡೇ ಟು ಯು ಓಪನ್ ಮಾಡ್ತವನೆ. ಎಲ್ರು ಕೇಕ್ ಕಟ್ ಮಾಡಿದ್ರೆ, ಟೇಪ್ ಕಟ್ ಮಾಡಿದ್ರೆ ನಮ್ಮ ತಮ್ಮನ ಕೈಯಲ್ಲೇ ಬಟ್ಟೆ ಅಂಗಡಿದು ಟೇಪ್ ಕಟ್ ಮಾಡಿಸೋದು. ವಾವ್, ನಾನು ಅನ್ಕೊಂಡಿದ್ದೆ ತಮ್ಮ ಚೌಕ ತರುತ್ತಾನೆ. ರೌಂಡ್ ಸರ್ಕಲ್ ಅಲ್ಲಿ ಇರೋ ತಗೊಂಬಂದ, ಚೌಕ ತಗೊಂಬಂದ ತಮ್ಮ. ನಂಗೆ ಚೌಕ ತರ ಈ ತರನಾ ತಮ್ಮ? ಈ ತರ ಇರೋ ಸಿಗ್ಲಿಲ್ವ ನಿಂಗೆ? ಹಿಂಗ್ ಬರ್ತಾವಲ್ಲ. 4 ಒಲೆ ತರ್ಬೇಕಿತ್ಕೊಣ, 3 ಒಲೆ ತಗೊಂಬರ್ಬಾರ್ದು ಅಂತಾರೆ. ಅದೇ ಅಲ್ವಾ? ಎಷ್ಟು ಕೊಟ್ಟೆ? 2000 ಆರಾಮಾಗಿ ಕೊಡ್ಬೋದಲ್ಲ ತಮ್ಮ? ಓಪನ್ ಕಟ್ ಮಾಡು, ತೆಗ್ದು ಅದನ್ನ ಹಾಕೋಣ. ಆಟೋಮೆಟಿಕ್ ಅನ್ನ ಏನು ಇಲ್ಲ, ಹಚ್ಚೋದು ಆಟೋಮೆಟಿಕ್ ತರಲಿಲ್ಲ ಇತ್ತು. ಬೇಡ ಬಿಡು, ಚೆನ್ನಾಗಿ ಬಾಳ್ಕೆ ಬರಲ್ಲ ಜಾಸ್ತಿ. ಇಲ್ಲೇ ಓಪನ್ ಆಯ್ತು. ಬಿಡೋ ಮಾರ್ಕ್ ಆಗೋಗುತ್ತೆ. ನೀನು ಇದಕ್ಕೆ ಹಚ್ಚಷ್ಟು ಹಾಕಿದ್ರೆ ಮಾರ್ಕ್. ನಮ್ಮಗಳು ನೋಡಿದ್ರೆ ಬೆಂಡ್ಗೆ ತಾಕ್ತಾವನ. ಬ್ಲ್ಯಾಕ್ ಅಲ್ವಾ? ಯಾವ್ದಿದು ಕಂಪ್ನಿ? ರಾಯಲ್ ಕಿಂಗ್. ಬಾ ಹಾಕೋಣ. ಅಯ್ಯೋ ತಮ್ಮ ಅಕ್ಷಿತ್ ಆಟ ತಮ್ಮ ಗ್ಲಾಸ್ ಏನ್ ತಂದಿದ್ಯಾ? ಇದನ್ನು ಗ್ಲಾಸಿನ ಹೊತ್ತುರೋದು. ಇಲ್ಲಿ ನೋಡಿ, ಇಷ್ಟೇ ಕಣೆ ಇದು. ಅದು ಇದು ಹಿಂಗಲ್ಲ ಅನ್ಸುತ್ತೆ ಕಣೋ. ಹಿಂಗಪ್ಪ ಹಿಂಗೆ ಮಕ್ಕಳೇ ಅವ್ರು ಕರೆಕ್ಟ್ ಆಗಿ ನೀರ್ ಹಾಲ್ಗಿಲ್ ಚೆಲ್ಲಿದ್ರೆ ಹೋಗುತ್ತೆ ಒಳಗಡೆ. ನಮ್ಗೆಲ್ಲ ಕಣೆ ಹಿಂಗೆ ಇರುತ್ತೆ. ಈ ತೂತೈತ ಅದ್ರೊಳಗ ಸುಗುತ್ತೆ, ಚೆಲ್ಲಕ್ ಬಿಡ್ಬಾರ್ದು ನೀವು. ಹೌದಾ? ನಮ್ಮ ಮನೇಲಿ ಮೇಂಟೆನೆನ್ಸ್ ನೀಟಾಗಿ ಮಾಡ್ಬೇಕಷ್ಟೇ. ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರಾ? ಗ್ಯಾರಂಟಿ ಎಷ್ಟು ವರ್ಷ? 2 ವರ್ಷ ಗ್ಯಾರಂಟಿನಾ? 2 ವರ್ಷ ಫ್ರೀ ಸರ್ವಿಸ್. ಬಿಡು, ಸೂಪರ್ ಆಗೈತೆ. ತಾಪ ಹುಷಾರಾಗಿ ಎತ್ತಿದ್ರಿ. ಬೀರು ಒಳಗ ಇದೇ ಮೈನು. ತಗಪ್ಪ, ಬೀರು ಒಳಗ ಹಾಕ್ಬಿಡು. ಅಲ್ಲಿ ಇಡು, ಅಲ್ಲಿ ದೊಡ್ಡ ಅಂಗಡಿ ತಂದಿರೋದು. ಬಾತ ಮಾಕಣ. ಏ ತಮ್ಮ ಪೈಪು ತರ್ಬೇಕು. ಆಗ ನೋಡಿ ಏನ್ ಮಾಡ್ತೇನೆ ಅಂತ ಕೋಳಿಗಳ ಜೊತೆ ಆಟ ಆಡ್ತಾವನೆ. ಹಾಗೆ ಫ್ರೆಂಡ್ಸ್, ಇವತ್ತಂತೂ ವಾತಾವರಣ ಸೂಪರ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವತ್ತು ಮಳೆ ಇಲ್ಲ, ಎಂತ ಇಲ್ಲ. ನೋಡ್ಲಿಕ್ಕೆ ಖುಷಿ ಅನ್ಸುತ್ತೆ. ವೆದರ್ ಅಂತೂ ಆಸಮ್ ಅಂತಾನೆ ಹೇಳ್ಬೋದು. ಏನ್ ಮಾಡ್ತಿದ್ದೀವಿ ಮಗ್ನೆ? ಕೋಳಿ ಜೊತೆ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಕೂಡ ಇಷ್ಟೇ. ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾಳೆ ಸಿಗೋಣ ಮತ್ತೊಂದು ನೆಕ್ಸ್ಟ್ ವ್ಲಾಗ್ನೊಂದಿಗೆ. ಅಲ್ಲಿವರೆಗೂ ನಿಮ್ಗೆಲ್ರಿಗೂ